ಮನೇಲಿ ಯಾರು ಇಲ್ಲ. ಎಲ್ಲೋ ಹೋಗಿರ್ತಾರೆ, ಬರ್ತಾರೆ ಹೇಳು. ಏನಾರ ಕೆಲಸ ಮಾಡೋಣ ಅಂದರೆ ಬೇಜಾರು. ಭಾಗ್ಯಮ್ಮ ರೀ, ಭಾಗ್ಯಮ್ಮೋರೇ. ಜಯ ಬನ್ರಿ, ಬನ್ನಿ. ಆಯ್ತೇನ್ರಿ ಕೆಲ್ಸ? ಹೇಳಿ ಹೇಳಿ. ಏನೋ ನಿನ್ನೆ ಜೋರ್ ಮಾತು ಕೇಳಿಸ್ತಾ ಇತ್ತು. ಏನು ಜಗಳನ? ಯಾರೋ ಬಂದಂಗಿತ್ತು. ಏನ್ರಿ ವಿಷಯ? ರೀ ಜಯ, ಮನೆ ಅಂದಮೇಲೆ ಒಂದು 100 ಮಾತು ಬರುತ್ತೆ ಹೋಗುತ್ತೆ. ಅಷ್ಟಕ್ಕೂ ನಿಮಗೇನ್ರಿ ಇದರಲ್ಲೆಲ್ಲ ಎಷ್ಟು ಇಂಟ್ರೆಸ್ಟು? ಏನೋ ಸುಮ್ಮನೆ ಕೇಳಿದೆ, ಅಷ್ಟಕ್ಕೆ ಕೋಪ ಮಾಡ್ಕೊಬಿಡೋದಾ? ಹೋಗ್ಲಿ ಬಿಡ್ರಿ. ಏನ್ರಿ ಅಡುಗೆ? ಇನ್ನೂ ಮಾಡ್ಬೇಕ್ರಿ. ನಮ್ಮ ಮನೇಲಿ ಇವತ್ತು ಕೇಳಿದ್ನೇನೋ ನಾನು. ಹೇಳ್ಬೇಕಲ್ವಾ, ನೀವು ಕೇಳಿಲ್ಲ ಅಂದ್ರು. ಹೇಳ್ರಿ ಹೇಳ್ರಿ. ತರಕಾರಿ ಪಲಾವ್ ಮಾಡಿದ್ದೆ ರೀ, ಹಸಿ ಬಟಾಣಿ ಹಾಕಿ. ರೀ ಬಟಾಣಿ 500 ರೂಪಾಯಿ kg. ನೆನೆಸ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ. ಹ್ಞೂನ್ರಿ, ನನಗೂ ಹೊಟ್ಟೆ ಉರಿತಿದೆ. ತರಕಾರಿ ಬೆಲೆಗೆ ರೀ, ಜೊತೆಗೆ ಮೊಸರು ಬಜ್ಜಿ, ಪಕೋಡ ರೀ. ಅದು ಈರುಳ್ಳಿದು. ಈರುಳ್ಳಿ ಬೆಲೆ 100 ರೂಪಾಯಿ kg. ಕಣ್ಣಲ್ಲಿ ನೀರು ಬರುತ್ತ್ರಿ. ಹ್ಞೂನ್ರಿ, ನನಗೂ ನೀರು ಬರ್ತಿದೆ ಕಣ್ಣೂರಿಗೆ. ರೀ ನೋಡ್ರಿ ಇಲ್ಲಿ. ಏನ್ರಿ? ಇಲ್ಲಿ ನೋಡ್ರಿ. ಅಯ್ಯೋ, ಎಷ್ಟು ವರ್ಷದಿಂದ ನೋಡ್ತಾನೇ ಇದೀನಲ್ಲ. ನನ್ನ ಕಿವಿ ನೋಡ್ರಿ. ಓ, ಹೊಸದೇನ್ರಿ? ಹೊಸ ಓಲೆ ತಗೊಂಡೆ. ಇಷ್ಟಕ್ಕೆ 50,000 ಆಯ್ತ್ರಿ. ನಿಮ್ಮ ಕಿವಿದು ಎಷ್ಟಾಗುತ್ತೋ? ಇಷ್ಟಾಗತ್ತೆ ರೀ. ನೀವು ತುಂಬ ಅದೃಷ್ಟ ಮಾಡಿದ್ರಿ. ಅಲ್ಲ ರೀ, ಆ ಪಕ್ಕದ ಬೀದಿನಲ್ಲಿ ಆ ನರ್ಸಮ್ಮ ನಿಮ್ಮನ್ನ ನೆನ್ಸ್ಕೊಳ್ತಿದ್ಲು ಕಣಪ್ಪ. ಹೌದಾ? ಇರಿ, ನೋಡ್ಕೊಂಡು ನನ್ನ ಓಲೆ ತೋರಿಸ್ಕೊಂಡು ಬರ್ತೀನಿ. ನರ್ಸಮ್ಮೋರೇ ರೀ, ನರ್ಸಮ್ಮೋರೇ. ದಿನಾಣಿಗಿತ್ತಿ ಬಂದ್ಬಿಟ್ಲು ನಮ್ಮ ಹೊಟ್ಟೆ ಒರ್ಸಕ್ಕೆ ಅಂತಾನೇ ಬರ್ತಾಳೆ. ಅಲ್ಲ ರೀ, ಬಟಾಣಿ 500 ರೀ, ಈರುಳ್ಳಿ 100 ರೀ. ದಿನಾಣಿಗಿತ್ತಿ. ನಮ್ಮನೆಲ್ಲೋ ಅಡುಗೆ ಮಾಡೋಣ ಅಂದರೆ ದಿನಸಿನೇ ಇಲ್ಲ. ದೇವ್ರೆ, ದಿನಸಿ ಇದ್ದಿದ್ರೆ ನಾನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ನೋ ಏನೋ. ದೇವ್ರೆ, ನಮ್ಮನೆಗೂ ದಿನಸಿ ಬರಲಿ. ಯಾರು? ಅಮ್ಮೋರೇ. ಓ, ಶೆಟ್ರಂಡಿ ರಾಜು. ಏನು ರಾಜು, ಬಾಕಿ ಕೇಳಕ್ಕೆ ಬಂದೇನು? ಕೊಡಲ್ಲ ಅಂತ ನಂಗೆ ಗೊತ್ತು. ಎದುರು ಮನೆಯವರು ದಿನಸಿ ಆರ್ಡರ್ ಮಾಡಿ ಊರಿಗೆ ಹೋಗ್ಬಿಟ್ಟವ್ರೆ. ನಾನು ಬೇರೆ ಅಂಗಡಿ ಬಾಗ್ಲು ಹಾಕೊಂಡು 3 ದಿನ ಇರಲ್ಲ. ಈ ದಿನಸಿ ಅದಕ್ಕೆ ಈ ದಿನಸಿ ಕೊಟ್ಟು ಹೋಗೋಣ ಅಂದ್ರೆ ಇವ್ರು ಬೇರೆ ಇಲ್ಲ. ಅದಕ್ಕೆ ಈ ದಿನಸಿನ ಎತ್ತಿ ನೀವೇ ಇಟ್ಕೊಳ್ಳಿ. ಇದ್ರು ಬಿಲ್ಲು ಮುಂದಿನ ತಿಂಗಳು ಸೇರಿಸಿ ಕೊಟ್ಬಿಡಿ. ಯಾಕೆ? ಬರ್ತೀನಿ ಅಷ್ಟೇ. ಹೋಗೋ ಅಂದ್ಬಿಟ್ಟ. ದೇವ್ರೇ, ನಾನು ಅಂದ್ಕೊಂಡಂಗೆ ಆಯಿತು. ದಿನಸಿ ಬಂದ್ಬಿಡ್ತು. ಇನ್ಮೇಲೆ ಅಡುಗೆ ಮಾಡೋಕ್ಕೆ ಯಾವ ತೊಂದರೆನೂ ಇಲ್ಲ. ನಾನು ಅಂದ್ಕೊಂಡಿದ್ದು ಆಯ್ತಾ? ಭಾಗ್ಯಮ್ಮ ನೆಲೆಸಿಕೊಂಡಿದ್ದು ಕಣ್ಮುಂದೆ, ಜಗವೆಲ್ಲ ಈಗ ಕುರಿಮಂದೆ. ನನ್ನದೇ ಆಸೆ, ನನ್ನದೇ ಭಾಷೆ,
ನನ್ನದೇ ಆಸೆ ನನ್ನದೇ ಭಾಷೆ. ಭಾಗ್ಯಮ್ಮ ರೀ ಭಾಗ್ಯಮ್ಮ, ಮತ್ತೆ ಆಗ್ಲೇ ಬಂದ್ರಾ? 2 ಸಲ ಕರ್ದೆ, ಏನು ಮಾತೇ ಆಡ್ಲಿಲ್ವಲ್ರಿ? ಹೇಳ್ರಿ, ಏನ್ ಸಮಾಚಾರ? ರೀ, ಪಕ್ಕದ ಮನೆ ನರ್ಸಮ್ಮ ಕೂಗ್ಲೇ ಇಲ್ವಂತೆ, ನೀವಂದ್ರಿ. ನಾನು ನೆನೆಸ್ಕೊಂಡ್ರು ಅಂದೆ, ಕೂಗುದ್ರು ಅಂತ ನಾ ಅಂದೆ. ಹೋಗ್ಲಿ ಬಿಡ್ರಿ. ನೋಡ್ರಿ, ನಾನು ಆಗ್ಲೇ ಮರ್ತೇ ಬಿಟ್ಟೆ, ತೋರಿಸ್ಲೇ ಇಲ್ಲ. ಇನ್ನೇನ್ರಿ, ನೋಡಿದ್ನಲ್ಲ ನಿಮ್ ಚಿನ್ನದ ವಾಲೆನ. ನೋಡ್ರಿ ಇಲ್ಲಿ. ಹೇಳ್ರಿ. ಇಲ್ಲಿ ನೋಡ್ರಿ. ಹೇಳಿ ಹೇಳಿ. ನೋಡ್ರಿ, ಹೊಸ ಸೀರೆ ತಗೊಂಡಿದ್ದೀನಿ, ಕಾಟನ್ದು, ಸ್ಪೆಷಲ್ ಕಾಟನ್ನು, 25,000 ರೀ. ಸ್ಪೆಷಲ್ ಕಾಟನ್ನು ತುಂಬ ಚೆನ್ನಾಗಿದೆ ರೀ. ನಿಮಗೆ ಹೇಳದ್ ಮರ್ತಿದ್ದೆ, ಆ ಮುಂದ್ಗಡೆ ಬೀದಿ ಮಮತಾ ಇದ್ದಾಳಲ್ಲ, ನಿಮ್ಮ ನೆನ್ಸ್ಕೊಳ್ತಿದ್ಲು ರೀ. ಹೌದಾ? ಇರಿ, ನೋಡ್ಕೊಂಡು ಸೀರೆ ತೋರ್ಸ್ಕೊಂಡು ಬರ್ತೀನಿ. ಬನ್ನಿ, ಮಮತಾ ಅವ್ರೇ, ರೀ ಮಮತಾ ಅವ್ರೇ. ಅಯ್ಯೋ, ನನ್ನ ಹೊಟ್ಟೆ ಉರ್ಸಕ್ಕೆ ಅಂತ ಅವ್ರಿಗೆ ಬರ್ತಾಳಲ್ಲಪ್ಪ ಇವಳು. ಅಯ್ಯೋ, ಇವಳು ಸೀರೆ ಎಲ್ಲ ಕೊಚ್ಚೆಯಲ್ಲೇ ಮುಳುಗೋಗ ನನ್ನ ಹೊಟ್ಟೆ ಉರಿಸ್ತಾಳೆ. ಭಾಗ್ಯಮ್ಮರೇ, ನೋಡ್ರಿ, ಯಾವನೋ ಸ್ಕೂಟ್ರೋನು ನನ್ನ ಸೀರೆ ಮೇಲೆ ಕೆಸರು ಹಾಕೊಂಡು ಹೋಗ್ಬಿಟ್ಟ ಕಣ್ರಿ. ನಾನು 25,000 ರೂಪಾಯಿ ಸೀರೆ ಎಲ್ಲ ಹಾಳಾಗೋಯ್ತ್ರಿ. ಅವ್ನು ನೆಗದ್ಬೇಕು ನಲ್ಲಿಕಾಯಿ ಹೋಗೋಗ ಅವ್ನ ಸ್ಕೂಟ್ರ್ ಪಲ್ಟಿ ಹೊಡಿಯ ನೋಡ್ರಿ. ಅಯ್ಯೋ, ಇಲ್ಲೂ ಆಗೋಗಿದ್ಯಲ್ರಿ. ನಿಮ್ಮ ಸ್ಪೆಷಲ್ ಕಾಟನ್ ಸೀರೆ. ಅಯ್ಯಯ್ಯೋ ರೀ, ಇದು ಬೇಡ ರೀ, ಹೋಗಿ ಬೇಗ ಮನೆಗೆ ಹೋಗಿ. ಅಯ್ಯಯ್ಯೋ, ಹೋಗಂಗಿಲ್ಲ. ತಡೀರಿ, 1 ನಿಮಿಷ ತಡೀರಿ. ಕಾಟನ್ ಸೀರೆ ಎಲ್ಲ ಹಾಳಾಯ್ತು, ಅವನು ಹಾಳಾಗೋಗ. ನಂದೊಂದು ಹಳೇ ಶಾಲು ರೀ, ಒತ್ಕೊಂಡು ಮನೆಗೆ ಹೋಗ್ರಿ. ತಗೊಳ್ರಿ. ಅಯ್ಯೋ ತಗೊಳ್ರಿ, ಪರವಾಗಿಲ್ಲ. ನಾನು ಬರ್ತೀನಿ. ಸ್ಪೆಷಲ್ ಕಾಟನ್ ಸೀರೆ 25,000. ಏನಿದು, ನಿಜನಾ ಇದು? ನಾನು ಅಂದ್ಕೊಂಡಂಗೆ ಆಗ್ತಾ ಇದೆಯಲ್ಲ. ಬಯಸಿದ್ದೇ ಸಿಕ್ಕುವವರ ನೂರು, ಬದಲಾಯಿಸುವುದಕ್ಕೆ ಅವನ್ಯಾರು? ಬರುವೆ ನಾ ಹಣೆ ಬರಹ ಅಣಕಿಸುತ್ತಾ ಆ ವಿಧಿಯ, ಬರುವೆ ನಾ ಹಣೆ ಬರಹ ಅಣಕಿಸುತ್ತಾ ಆ ವಿಧಿಯ. ಏನಿದು, ವರ ಸಿಕ್ಕಿದೆಯಲ್ಲ ನನಗೆ. ನಾನು ದೇವರಾಗ್ಬಿಟ್ಟೆ. ನಾನು ಇರ್ಲಿ, ಇನ್ನೊಂದು ಸರ್ತಿ ಏನಾದ್ರು ಟೆಸ್ಟ್ ಮಾಡಿಬಿಡೋಣ. ದೇವ್ರೇ, ಏನು ಟೆಸ್ಟ್ ಮಾಡಲಿ? ದೇವ್ರೇ, ನಮ್ಮನೆಗೆ ಕರೆಂಟು ಹೋಗ್ಲಿ. ಅಯ್ಯಯ್ಯೋ, ಕತ್ಲು. ಅಯ್ಯಯ್ಯೋ, ದೇವ್ರೆ, ಕರೆಂಟ್ ಬರಲಿ. ಕೆಲಸ ಮಾಡ್ತಿದೆ. ಆದರೂ ಇನ್ನೊಂದು ಸತಿ ಟೆಸ್ಟ್ ಮಾಡಲಾ? ಏನು ಕೇಳ್ಕೊಳ್ಳಿ? ಆಹಾ, ನಮ್ಮನೆ ಮೈಸೂರು ಪ್ಯಾಲೇಸ್ ಆಗ್ಬಿಡ್ಲಿ.
ಏನಪ್ಪ ಇದು, ಏನು ಆಗಲೇ ಇಲ್ಲ. ಓ, ಇದು ಬರೀ ಲಾಜಿಕ್ ಆಗುತ್ತೆ, ಮ್ಯಾಜಿಕ್ ಆಗಲ್ಲ. ಆದರೂ ಚೆನ್ನಾಗಿದೆ. ಇನ್ನೇನಾದ್ರು ಕೇಳ್ಕೊಂಬಿಡ್ಲಾ? ಹೇಗಿದ್ದರೂ ನಮ್ಮ ಮನೆಯವರಿಲ್ಲ. ನಮ್ಮ ಮನೆಯವರು ಮನೆಗೆ ಬಂದುಬಿಡ್ಲಿ. ಭಾಗ್ಯ, ಹೈ, ಬಂದ್ಬಿಟ್ರು ರೀ. ರೀ, ನಾನು ನಿಮ್ಗೇನೋ ಹೇಳ್ಬೇಕ್ರಿ. ಅದು ಏನಂದ್ರೆ ಅದು ಭಾಗ್ಯ, ಭಾಗ್ಯ, ಇಲ್ಲಿ ನೋಡು. ನನಗೆ ಅಲ್ಲ ರೀ, ನಾ ಹೇಳಿದ್ದೇನಂದ್ರೆ ನಂಗಿವತ್ತು ಭಾಗ್ಯ, ಇಲ್ಲಿ ನೋಡು. ನನಗಿವತ್ತು ಇದು ಅಲ್ಲ, ನನಗೆ ಏನಿದು, ಇವ್ರಿಗೆ ಹೇಳೋಣ ಅಂದರೆ ಆಗ್ತಾನೇ ಇಲ್ವಲ್ಲ. ಯಾಕೋ ಒಂಥರ ಸಂಕಟ ಬೇರೆ. ಬಹುಶಃ ಯಾರಿಗೂ ಹೇಳಬಾರ್ದು ಅನ್ಸುತ್ತಿದ್ದು. ಯಾಕೋ ಈ ವಿಷಯ ನನಗೆ ಹೇಳೋಕ್ಕಾಗ್ತಾ ಇಲ್ಲ. ಬಹುಶಃ ಇದನ್ನ ಬೇರೆಯವ್ರಿಗೆ ಹೇಳಬಾರ್ದು ಅನ್ಸತ್ತೆ. ಅಮ್ಮ, ಏನು ಮಾಡ್ತಿದ್ಯಮ್ಮ? ಹೊಟ್ಟೆ ಹಸುವು. ಚಂದ್ರ, ನಿನಗೇನು ಬೇಕು ಕೇಳ. ಚಂದ್ರು, ನಿನಗೇನಿಷ್ಟ ಅಂತ ನಂಗೆ ಗೊತ್ತು. ತಡಿ, ತರಿಸೇ ಬಿಡ್ತೀನಿ. ಚಂದ್ರು ಚಂದ್ರು ಓ ಶಾರದಾ, ನೀನಾ? ಬಾ, ಹೊಟ್ಟೆ ತುಂಬ ಹಸುವಾಗ್ತಿತ್ತು. ನೀನು ನೋಡಿದ್ನಲ್ಲ, ಹೊಟ್ಟೆ ತುಂಬ್ದಂಗಾಯ್ತು. ಏ ಚಂದ್ರು, ನನ್ನ ಡಿಗ್ರಿ ಎಕ್ಸಾಮ್ ರಿಸಲ್ಟ್ ಬಂತು ಕಣೋ, ತಗೊಳ್ಳೋ ಸ್ವೀಟು. ಏನು ಬರೀ ಸ್ವೀಟಲ್ಲೇ ಮುಗಿಸ್ತಾ ಇದೆಯಾ? ನಂಗೆ ಪಾರ್ಟಿ ಕೊಡಿಸ್ಬೇಕು ಶಾರದಾ ನೀನು. ಅವಳ್ಯಾಕ ಕೊಡಿಸ್ಬೇಕು ಪಾರ್ಟಿ? ನೀನು ಕೊಡಿಸೋ ತಿನ್ಲಿ. ನನಗೇನು ಕೆಲಸ ಸಿಕ್ಕಿದ್ಯಪ್ಪ ಪಾರ್ಟಿ ಕೊಡ್ಸೋಕ್ಕೆ? ಸಿಗತ್ತೆ, ನಿನಗೆ ಕೆಲಸ ಸಿಗತ್ತೆ. ಚಂದ್ರು, ನಿನಗೊಂದು ದೊಡ್ಡ ಕೆಲಸನೇ ಸಿಗುತ್ತೆ, ಕಾಯ್ತಿರೋ. ನಾನಿಲ್ವೇನೋ? 2 ವರ್ಷದಿಂದ ಸಿಕ್ಕಿಲ್ಲ, ಎಲ್ಲಿಂದ ಅಮ್ಮ ಸಿಗುತ್ತೆ ನನಗೆ ಕೆಲಸ? ಸಿಗುತ್ತೆ ಚಂದ್ರು, ವಿಶ್ವಾಸ ಇರ್ಲಿ, ದೇವ್ರಿದಾನೆ. ಕೇಳೋದು ನಾನು ನಿಲ್ಲಿಸೋಲ್ಲ, ಕೊಡಬೇಕು ಅವನು ಬೇಡಿದ್ದೆಲ್ಲ. ನಾನಿಲ್ಲಿಸಲೊಲ್ಲೆ, ನಾನಿಲ್ಲಿಸಲಾರೆ, ನಾನಿಲ್ಲಿಸಲೊಲ್ಲೆ, ನಾನಿಲ್ಲಿಸಲಾರೆ. ನನ್ನ ಮಗನಿಗೆ ಒಂದು ಕೆಲಸ ಸಿಗ್ಲಿ. ಚಂದ್ರ, ರೆಡಿ ಆಗೋ ಪಾರ್ಟಿಗೆ. ಯಾಕಪ್ಪ? ಏನಪ್ಪ ಅಂಕಲ್ ಬನ್ನಿ, ಅಂಕಲ್ ಬನ್ನಿ. ಓ ರಂಗಣ್ಣ, ಬನ್ನಿ. ಚಂದ್ರ, ನಿಂಗೆ ಇವತ್ತು ಅದೃಷ್ಟ ಕಣಯ್ಯ. ಈಗ ನಮ್ಮೂರು ಕಂಪ್ನಿಲಿ ಇಂಟರ್ನ್ಯಾಷನಲ್ ಕಂಪ್ನಿ ಇದೆಯಲ್ಲ, ಅದು ಒಂದು ಕೆಲಸ ಹುಡುಕಿದ್ದೀನಿ ಆಫೀಸಲ್ಲಿ. ನಾಳೆಯಿಂದನೇ ಜಾಯಿನ್ ಆಗ್ಬೋದು. ಚಂದ್ರ, ನಾ ಹೇಳ್ದೆ ತಾನೇ ಪಾರ್ಟಿಗೆ ರೆಡಿ ಆಗುವಂತ. ಗಟ್ ಏನಪ್ಪ, ಆಫೀಸಲ್ಲಿ ಕೆಲಸ, AC ರೂಮು, 10,000 ರೂಪಾಯಿ ಸಂಬಳ, ಇನ್ನೇನು ಬೇಕು ನಮ್ಮ ಚಂದ್ರಗೆ? ಕಂಗ್ರಾಟ್ ಚಂದ್ರು, ನಾನು ಸ್ವೀಟ್ ತಂದಿದ್ದು ವೇಸ್ಟ್ ಆಗಲೇ ಇಲ್ಲ. ಏನು 10,000 ರೂಪಾಯ? ಕಡಿಮೆ ಆಗಲಿಲ್ವಾ ಸಂಬಳ? ಭಾಗ್ಯಮ್ಮ, ಇದೇ ಊರಲ್ಲಿ ಸಂಬಳ. ನೀವು ನಮ್ಮೂರಲ್ಲೇ ಇರ್ತಾನೆ ಚಂದ್ರು. ಆದರೂ ನನ್ನ ಮಗನಿಗೆ ಒಂದು ದೊಡ್ಡ ಕೆಲಸನೇ ಸಿಗಬೇಕು. ಒಂದು 25,000 ರೂಪಾಯಿ ಸಂಬಳ ಸಿಗೋ ಅಂಥ ಕೆಲಸ ಸಿಗಲಿ. ಚಂದ್ರ, ಯಾರ್ದು ಅದು ಕಾಗ್ದ? ನೋಡ್ತಾ ಇದ್ದೀನಪ್ಪ. ಯಾವುದೋ ದೊಡ್ಡ ಕೆಲಸ ಸಿಕ್ಕಿರ್ಬೇಕು. ಸರಿಯಾಗಿ ಓದು, ಬೇರೆ ಓದು. ಓ, ಎಸ್ 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 ಅಮ್ಮ, ನನಗೆ ಕೆಲಸ ಸಿಕ್ತಮ್ಮ. 25,000 ರೂಪಾಯಿ ಸಂಬಳ, ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜರ್ ಪೋಸ್ಟು, ಇದೇ ಪಕ್ಕದೂರಲ್ಲಮ್ಮ. ಚಂದ್ರು, ನಿಂಗೆ ಲಕ್ ಮೇಲೆ ಲಕ್ಕು ಲಾಟ್ರಿ ಹೊಡೆದಿದೆ ಕಣೋ. 25,000 ಸಂಬಳನ? ಅದು ಫ್ಯಾಕ್ಟ್ರಿಲಿ, ಬೇರೆ ಊರಲ್ಲಿ?
ಇಲ್ಲಪ್ಪ. ನಾನು ಅಂದ್ಕೊಂಡಿದ್ದಾಯ್ತು, ಆದರೆ ನಾನು ಅಂದ್ಕೊಂಡಂಗೆ ಆಗಲಿಲ್ವಲ್ಲ. ಇಲ್ಲಪ್ಪ, ನಾನು ಈ ಕೆಲಸಕ್ಕೆ ಹೋಗ್ತೀನಿ. 25,000 ಸಂಬಳ ನನಗೆ. ಸರಿ ಕಣ. ಲೋ ಚಂದ್ರು, ಇಲ್ಲೇ ಯಾವ್ದಾದ್ರು ಕೆಲಸ ಹುಡ್ಕೊಂಡು ನಮ್ಮ ಕಣ್ಮುಂದೆನೇ ಓಡಾಡ್ಕೊಂಡಿರ್ಬಾರ್ದೇನೋ. ಇಲ್ಲಮ್ಮ, ನಿಮ್ಮ ಬಡತನ ಈ ಜಗಳ ನೋಡಿ ನನಗೆ ಸಾಕಾಗೋಗಿದೆ. ನಾನು ಕೈ ತುಂಬ ಸಂಪಾದನೆ ಮಾಡಬೇಕು. ನಮ್ಮ ಮನೆ ಬಡತನ ಎಲ್ಲ ದೂರ ಮಾಡ್ತೀನಮ್ಮ. ನಾನು ಫ್ಯಾಕ್ಟ್ರಿಗೆ ಹೋಗ್ತೀನಮ್ಮ. ಏನಿದು, ನಾನು ಹೇಳ್ದಂಗೇನೋ ಆಯಿತು, ಆದರೆ ನಾನು ಅಂದ್ಕೊಂಡಂಗೆ ಆಗಲಿಲ್ವಲ್ಲ. ಕೆಲಸ ಸಿಕ್ತು, ಆದರೆ ಫ್ಯಾಕ್ಟ್ರಿಲಿ ಪಕ್ಕದೂರಲ್ಲಿ. ಚಂದ್ರು, ಫ್ಯಾಕ್ಟ್ರಿ ಕೆಲಸ ಹುಷಾರು ಮಗನೆ. ಅತ್ತೆ ಹೋಗ್ಲಿ ಬಿಡಿ ಅತ್ತೆ, ನಮ್ಮ ಚಂದ್ರುಗೆ ದೊಡ್ಡ ಆಫೀಸರ್ ಪೋಸ್ಟೇ ಸಿಕ್ಕಿದೆ. ಚಂದ್ರು, ಹೆಂಗೋ ನಾನು ಕೊಡಿಸಿದ್ದು ಇಲ್ಲ ನಿನಗೆ ಸಿಕ್ಕಿರೋದು ಒಂದು ಒಳ್ಳೆ ಕೆಲಸ ಅಂತ ಸಿಕ್ಕಿದೆ. ನಿಮ್ಮ ಮನೆ ಕಷ್ಟ ತೀರಿದ್ರೆ ಸಾಕಪ್ಪ, ಇನ್ನೇನಿಲ್ಲ. ಓಕೆ, ಹೋಗಪ್ಪ. ಹೂವ